ನನ್ನ ಮಗು ಇಷ್ಟು ಒಳ್ಳೇದುಂಟಲ್ಲ, ಅದು ಮುಂದೆ ತುಂಬಾ ಅವನನ್ನು ಎಷ್ಟು ಇದು ಮಾಡಿದ್ರು ನನಗೆ ಇದಾಗುದಿಲ್ಲ. ಮುಂಬೈ ಟು ಕರ್ನಾಟಕ ಚಾನಲ್ನ ವೀಕ್ಷಕರಿಗೆಲ್ಲರಿಗೂ ನನ್ನ ಹೃತ್ಪೂರ್ವಕವಾದಂಥ ವಂದನೆಗಳು. ಇವತ್ತು ನಾವು ಸುಜಾತಕ್ಕನ ಜೊತೆ ಇದ್ದೀವಿ. ಇವತ್ತಿನ ವಿಶೇಷ ಅಂತ ಹೇಳಿದ್ರೆ, ಒಂದು ತಾಯಿ ಆದವಳು ಮಗುವಿನ ಜನನ ಕೊಡ್ತಾ ಕೆಲವೊಂದು ಕನಸುಗಳನ್ನು ಕಂಡಿರ್ತಾರೆ. ಸೊ ಇವರ ಕನಸನ್ನ ನೀವು ಮುಂದೆ ಕಾಣ್ತಾ ಇದೆ ಅಂತಲೇ ಹೇಳ್ಬೋದು. ಸುಜಿತಕ್ಕ ನಮಸ್ತೆ. ನಮಸ್ತೆ. ನನಗೆ ಈ ಮಗುವಿನ ಬಗ್ಗೆ ಸ್ವಲ್ಪ ನಮ್ಮ ಚಾನಲ್ ಮುಖಾಂತರ ನಮ್ಮ ಜನರಿಗೆ ಪರಿಚಯ ಮಾಡ್ಕೊಳ್ಬೋದಾ? ನನಗೆ ಇವನು ಹುಟ್ಟಿದ್ದು ಏನು ಇದಿಲ್ಲ, ಅವನದ್ದು ಎಷ್ಟು ಮಾಡಲಿಕ್ಕೆ ಅಂದರೆ ನಾನು ಮೊದಲು ನನಗೆ ಅದು ತುಂಬ ಟೆನ್ಷನ್ ಆಗ್ತಿತ್ತು, ಈಗ ಹೇಗೆ ಮಾಡೋದು ಹಾಗೆ ಎಲ್ಲ. ಆಮೇಲೆ ಸ್ವಲ್ಪ ನಾನು ತುಂಬ ಅಲ್ಲಿ ಇಲ್ಲಿ ಓಡ್ತೇನೆ, ಭಜನೆಗೆ ಅಲ್ಲಿಗೆ ಇಲ್ಲಿಗೆ ಎಲ್ಲ ಹೋಗ್ತೇನೆ. ಮನೆಗೆ ಬರುವಾಗ ಮಗು ಎಂಥದ್ದು ಅದು ಹೇಗೆ ಇರಲಿ ನಮ್ಮದೇ ಮಗು, ಅದು ಮನೆಗೆ ಬಂದು ನಾನು ಅಲ್ಲಿ ಕಾಲಿಟ್ಟುವಾಗ ಮಗು ನಗ್ತದಲ್ಲ, ಇದ್ದ ಟೆನ್ಷನ್ ಎಲ್ಲ ಹೋಗ್ತದೆ. ಹುಟ್ಟುವಾಗ್ಲೇ ಹಾಗೆ ಇದ್ದಿದ್ರು? ಹೌದು, ಹಾಗೆ ಇದ್ದ. ನಿಮ್ಗೆ ಅವಾಗ ನೋಡಿದಾಗ ಏನ್ ಅನಿಸ್ತು ಅಂತಂದ್ರೆ, ಎಲ್ಲ ಹುಟ್ಟಿದ ತಕ್ಷಣ ಏನೋ ಅವನು ನಾನು ಹುಟ್ಟಿದ ಕೂಡಲೇ ನನಗೆ ನೋಡ್ಲಿಕ್ಕೆ ಸಿಗ್ಲಿಲ್ಲ. ಅವನಿಗೆ ಹುಟ್ಟಿದಾಗಲೇ ಅವನಿಗೆ ಒಕಡ್ನಲ್ಲಿ ಅಡ್ಮಿಟ್ ಮಾಡಿದ್ರು. ಅಲ್ಲಿ ನನ್ನ ಗಂಡ 10 ಕಾಲಿಗೆ ಅವನದ್ದು ಡೆಲಿವರಿ ಆಗಿ ಅವನದ್ದು ಆಗಲೇ ಶ್ವಾಸದ ಪ್ರಾಬ್ಲಮ್ ಅಂತ ಕರ್ಕೊಂಡು ಹೋಗಿದ್ರು. ಅಲ್ಲಿ ಹಾರ್ಟಿನದ್ದು ಪ್ರಾಬ್ಲಮ್ ಆಯ್ತು. ಆಮೇಲೆ ಅಲ್ಲಿ ನಮ್ಗೆ 1 ತಿಂಗಳಲ್ಲಿ ಅಡ್ಮಿಟ್ ಮಾಡಿದ್ರು. ಆವಾಗ ಸ್ವಲ್ಪ ತುಂಬಾ ಕಷ್ಟ, ಹಣದ ಮೋದಿಯದು ನೋಟ್ ಚೇಂಜ್ ಮಾಡ್ಲಿಕ್ಕೆ ಅದೆಲ್ಲ ಇತ್ತು. ತುಂಬಾ ಅಂದ್ರೆ ತುಂಬಾ ಕಷ್ಟ ಆಯ್ತು. ಆ ಟೈಮಲ್ಲಿ ಅಂದ್ರೆ ಎಂಥದ್ದು ವಿಶೇಷ ಅಂದ್ರೆ, ನನ್ಗೆ ಇವತ್ತು ನಾನು ಸುಜಾತಕ್ಕ ಹತ್ರ ಹೇಳಿದೆ, ನಮ್ದು ಕೊಟ್ರಪಾಡಿ ಅಣ್ಣ ಇದ್ದಾರಲ್ಲ, ನನ್ಗೂ ಅವ್ರಿಗೂ ಗುರ್ತವೇ ಇರ್ಲಿಲ್ಲ. ರವಿ ಕೊಟ್ರಪಾಡಿ ಅವ್ರು ಗುರ್ತವೇ ಇರ್ಲಿಲ್ಲ. ನನ್ನ ಗಂಡನಿಗೆ ಗುರ್ತ ಇದ್ದದ್ದು. ಆ ಟೈಮಲ್ಲಿ ಅದು ಯಾರು ನನ್ಗೆ ಪರಿಚಯ ಇಲ್ಲ. ಅವರು 10,000 ಹೆಲ್ಪ್ ಮಾಡಿದ್ದೆ ಅವರು. ನಂತರ ಅವರ ಕೈಯಿಂದಲೇ ಅವನಿಗೆ ಹೆಲ್ಪ್ ಸಿಕ್ತಿತ್ತು. ಈಗ ಗುರ್ತಾಗಿದೆ, ಮೊದಲ ಅವರದ್ದು ಗುರ್ತವೇ ಇರ್ಲಿಲ್ಲ. ಮೊದಲಿಗೆ ಡೆಲಿವರಿ ಆದ ಟೈಮ್ನಲ್ಲಿ ಪರಿಚಯ ಇರ್ಲಿಲ್ಲ ನನ್ಗೆ. ಈಗ ಗುರ್ತಾದದ್ದು ಅವರು. ಸೊ ಈಗ ನೀವು ಹೇಗೆ ಮೇಂಟೈನ್ ಮಾಡ್ತಿದ್ರ? ಅಂದ್ರೆ ನೀವು ಕೆಲ್ಸಕ್ಕೂ ಹೋಗ್ತಾ ಇದ್ರಿ? ಕೆಲ್ಸಕ್ಕೆ ಹೋಗ್ತೇನೆ. ಅವನು ಬೆಳಿಗ್ಗೆ ಎಲ್ಲ ತಿನ್ನಿಸಿ ಕೆಲಸಕ್ಕೆ 12 ಗಂಟೆ ತನಕ ಮಾಡಿ ನಂತರ ನಾನು ಮನೆಯಲ್ಲಿ ಇರ್ತೇನೆ. ಅಲ್ಲಿ ಇಲ್ಲಿ ಹೋಗುವಾಗ ಸಂಜೆ ತನಕ ನನ್ನ ಗಂಡ ಇದ್ದಾರೆ. ರಾತ್ರಿ ಸ್ವಲ್ಪ ಪ್ರಾಬ್ಲಮ್, ಅವನು ಮಲಗುದಿಲ್ಲ 3 ಗಂಟೆಯವರೆಗೆ, ನಂತರ ಮಲಗ್ತಾನೆ. ರಾತ್ರಿ 3 ಗಂಟೆ ತನಕ? ನಂತರ ಮಧ್ಯಾಹ್ನ 1 ಗಂಟೆಗೆ ಹೇಳ್ತಾನೆ. ಅಂದ್ರೆ ರಾತ್ರಿ 3 ಗಂಟೆ ಮಲಗಿ ಮಧ್ಯಾಹ್ನ 1 ಗಂಟೆ ತನಕ ಮಲಗಿರ್ತಾನೆ. ಸೊ ಅವನ ಸ್ಕೂಲು ಬೇರೆ ಏನಾದ್ರು? ಸ್ಕೂಲಿಗೆ ನಾನು ವಾರದಲ್ಲಿ 2 ಸಲ ಹೋಗ್ತೇನೆ. ಇವನದು ಟಿಕೆಟ್ ಎಲ್ಲ ಇಲ್ಲ, ನನಗೆ 20 ರೂಪಾಯಿ ಆಗ್ತದೆ. ಬೋರೋಲಿಗೆ ಕರ್ಕೊಂಡು ಹೋಗ್ತೇನೆ, ಅಲ್ಲಿ ಫ್ರೀ ಎಲ್ಲ ಇವರದ್ದು. ಅದರದ್ದು ಏನು ತೊಂದರೆ ಇಲ್ಲ. ಅಂದ್ರೆ ಅವರ ಕೆಲಸ ಅವರು ಮಾಡ್ಕೊಳ್ತಾರ? ಅಂದ್ರೆ ಸುಸು ಬಂದ್ರೆ? ಇಲ್ಲ, ಅದೆಲ್ಲ ಅಲ್ಲೇ ಎಲ್ಲ. ನೀವು ಕೆಲ್ಸಕ್ಕೆ ಹೋದ ಟೈಮ್ ನಲ್ಲಿ ಅದು ಇದು ನಂದು ದೊಡ್ಡ ಮಗ ಶಾಶ್ವತ್, ಅವನು ಇದು ಮಾಡ್ತಾನೆ, ಇಲ್ಲದ್ರೆ ಹೆಲ್ಪ್ ಮಾಡ್ತಾನೆ. ಈಗ ಸ್ವಲ್ಪ ದೊಡ್ಡದಾಗ್ತಿದ್ದಾನೆ, ಸ್ವಲ್ಪ ಕಷ್ಟ ಆಗ್ತಿದೆ. ಈಗ್ಲೂ ಹಾಗೆ? ಅಂದ್ರೆ ಸುಸು ಏನು ಬಂದ್ರು ಏನು ಅವ್ನು ಮಾತಾಡುದೇ ಇಲ್ಲಲ್ಲ? ಮಾತಾಡುದೇ ಇಲ್ಲ, ಹೇಳುದಿಲ್ಲ, ನಡೆಯುವುದಿಲ್ಲ, ಏನಿಲ್ಲ. ಹಸಿವಾದ್ರೆ ತುಂಬಾ ಅದು ಮಗು ಅಳುವುದಿಲ್ಲ. ಎಷ್ಟು ಜಾಸ್ತಿ ಅವನಿಗೆ ಹಸಿವು ತಡಿಲಿಕ್ಕೆ ಆಗ್ಲಿಲ್ಲದ್ರೆ ಅವನು ಅಳ್ಲಿಕ್ಕೆ ಶುರು ಮಾಡ್ತಾನೆ. ಅವನು ಇಷ್ಟು ನನ್ನ ಮಗು ಇಷ್ಟು ಒಳ್ಳೇದುಂಟಲ್ಲ, ಅದು ಮುಂದೆ ತುಂಬಾ ಅವನನ್ನು ಎಷ್ಟು ಇದು ಮಾಡಿದ್ರು ನನ್ಗೆ ಇದಾಗುದಿಲ್ಲ. ಅಂದ್ರೆ ಇವಾಗ ಅವರಿಗೆ 8 ವರ್ಷ? 9 ಅಲ್ಲ 10 ವರ್ಷ. 10 ವರ್ಷ. ಸೊ ಇವಾಗ್ಲೂ ನೀವು 10 ವರ್ಷದಿಂದ ಕಂಟಿನ್ಯೂ ಆಗಿ ಅವರ ಕೆಲಸನ ಮಾಡ್ತಾ ಇದ್ರಿ. ಯಾವತ್ತು ನಮ್ಗೆ ಅಂದ್ರೆ ನಾವು ಅಂದ್ಕೊಳ್ತೀವಿ 1 ವರ್ಷದ ಮಗು ಆದ ತಕ್ಷಣ ಎಷ್ಟು ಬೇಗ ಮಗು ದೊಡ್ಡದಾಗ್ತದೆ, ಅವ್ರ ಕೆಲಸ ಅವ್ರು ಮಾಡ್ಕೊಳ್ತಾರೆ ಅನ್ನುವಂತ ಒಂದು ಸಿಚುವೇಶನ್ ಪ್ರತಿಯೊಂದು ತಾಯಿನೂ ಯೋಚನೆ. ನಮ್ದು ಅದೇ. ನಾನು ಸ್ವಲ್ಪ ಅವನಿಗೆ ಅಲ್ಲಿ ಇಲ್ಲಿ ಸ್ವಲ್ಪ ವಾಕರ್ ಇದು ಮಾಡ್ತಿದ್ದೆ. ಈಗ ಎಂತದು, ಈಗ ಅವನನ್ನು ಎತ್ತಿಕೊಂಡು ಹೋಗ್ಲಿಕ್ಕೆ ನನ್ಗೆ ನಂದು ಆಪರೇಷನ್ ಆಗಿದೆ, ನನ್ಗೆ ಆಗುದಿಲ್ಲ. ಆದ್ರೂ ಸ್ವಲ್ಪ ಕೈಯಲ್ಲ ಹೀಗೆ ಹಿಡಿದುಕೊಂಡು ಹೋದ್ರೆ ಸ್ವಲ್ಪ ನಡೀತಾನೆ. ಅಂದ್ರೆ ಅವ್ರಿಗೆ ನಡೀಲಿಕ್ಕೂ ಸಹ ಪ್ರಾಬ್ಲಮ್ ಆಗ್ತದೆ? ಅವ್ನಿಗೆ ಪ್ರಾಬ್ಲಮ್ ಏನಿಲ್ಲ, ಅವ್ನು ನಡೆಯುದು ಯಾಕಿಲ್ಲ ಅಂತ ಅದೇ ನಂಗೆ ಗೊತ್ತಾಗಲ್ಲ. 8 ವರ್ಷ ಅವನಿಗೆ ಫಿಸಿಯೋಥೆರಪಿ ಎಲ್ಲ ಮಾಡಿಸಿದ್ದೆ. ನಂತರ ನನ್ಗೆ ತುಂಬಾ ಕಷ್ಟ ಆಯ್ತು, ಅದಕ್ಕೆ ನಾನು
ದೇವರ ಮೇಲೆ ಬಿಟ್ಟಿದ್ದೀನಿ ಈಗ. ಓಕೆ, ಡಾಕ್ಟ್ರಿಗೂ ಕೇಳಲಿಲ್ಲ ಯಾಕೆ ಅವನು? ಡಾಕ್ಟ್ರು ಹೇಳಿದ್ರು ನಡೀತಾನೆ. ಅದಕ್ಕೆ ನಾನು 8 ವರ್ಷ ಕಂಟಿನ್ಯೂ ಮಾಡಿದೆ. ಓಕೆ. ನಂತರ ನಂದು ಗಂಡನಿಗೆ ಸ್ವಲ್ಪ ಹುಷಾರಿರ್ಲಿಲ್ಲ. ಅದು ನಮ್ಗೆ ಸ್ವಲ್ಪ ಪ್ರಾಬ್ಲಮ್ ಆಯ್ತು. ಇನ್ನೊಂದು ಮಗ ಇದ್ದಾನೆ, ಅವನಿಗೆ ಓದಿಸ್ಬೇಕಲ್ಲ. ಅವರಿಗೆ ಎಷ್ಟನೇ ಕ್ಲಾಸ್? ಅವನೀಗ 9ನೇ ಹೋಗ್ತಾನೆ. ಓಕೆ. ಸೊ ಇದು ಅಂದ್ರೆ ಇವಾಗ ಅವರ ಕೆಲಸನೂ ಮಾಡ್ಕೊಳ್ಬೇಕು, ನಿಮ್ಮ ಕೆಲಸನೂ ಮಾಡ್ಕೊಳ್ಬೇಕು. ಅದ್ರ ಜೊತೆ ಹೇಗೆ ಹೋಗ್ತದೆ ಅಂದ್ರೆ ನಿಮ್ಮ ದಿನದ ಖರ್ಚುನು ಸಹ ನೋಡ್ಕೊಳ್ಬೇಕು, ಮತ್ತೆ ಇವನ ಮುಂದಿನ ಅದು ಸಹ ನಿಮ್ಗೆ ಯೋಚನೆ ಮಾಡಬೇಕು. ನಾನು ದೇವರಲ್ಲಿ ಇಷ್ಟೇ ಕೇಳುದು, ಈಗ ನನ್ಗೆ ಅವನದ್ದು ನಾನು ಇರುವ ತನಕ ನಾನು ಮಾಡ್ತೇನೆ. ಹೌದು. ನನ್ಗೆ ರಾತ್ರಿ ಮಲಗುವಾಗ ಒಂದೇ ಟೆನ್ಷನ್ ಆಗುದು, ನನ್ನ ನಂತರ ನನ್ನ ಮಗುವಿನ ಗತಿ ಏನಂತ. ಅವನದಷ್ಟು ಇದಿಲ್ಲ, ಇವನದು ತುಂಬಾ ನಿದ್ರೆ ಬರುದಿಲ್ಲ ಟೆನ್ಷನ್ ನಲ್ಲಿ. ಇವನನ್ನು ನೋಡ್ಕೊಳ್ಳಕ್ಕೆ ಯಾರು ಹಾಗೆ ಮನಸ್ಸಲ್ಲಿ ಸ್ವಲ್ಪ ಇದಾಗ್ತದೆ. ಅಂದ್ರೆ ಗೌರ್ಮೆಂಟ್ ಇಂದ ಅಥವಾ ಬೇರೆ ಏನಾದ್ರು ಫೆಸಿಲಿಟಿ ಇದೆಯಾ? ಬಂಡ್ ಸಂಘದವರು ಕೊಡ್ತಾರೆ. ನಡುವಿನಲ್ಲಿ ರಾಯರ ಬಳಗದವರು ಸ್ವಲ್ಪ ಕೊಟ್ಟಿದ್ದಾರೆ, ಅವರ ಪ್ರೋಗ್ರಾಮ್ ಅಲ್ಲಿ ಇತ್ತಲ್ಲ ಅವಾಗ ಕೊಟ್ಟಿದ್ದಾರೆ. ಅದರಲ್ಲಿ ಅದು ಅವರ ಇವನ ಇದಕ್ಕೆ ನಾನು ಅವನಿಗೆ ಪ್ಯಾಡ್ ಬೀಡೆಲ್ಲ ಬೇಕಾಗ್ತದೆ, ಅದಕ್ಕೆ ಯೂಸ್ ಮಾಡ್ತೇನೆ. ಓಕೆ. ಅಂದ್ರೆ ಅವರ ಖರ್ಚು ಒಂದು ಎಷ್ಟು ಬರ್ಬೋದು ಅಂತ ಕೇಳಬಹುದು? ಅಂದ್ರೆ ಪ್ಯಾಡ್ ಆಗಿರ್ಬೋದು, ಈ ಒಂದು ನಿಮ್ಗೆ ಮಾಡಿಸ್ಬೇಕಾಗ್ತದೆ. ಅದು ಖರ್ಚು ನಾನು ಇಷ್ಟು ಅದೆಲ್ಲ ತಲೆಗೆ ಮಾಡ್ಲಿಲ್ಲ. ಆದ್ರೆ ನಮ್ದು ಏನ್ ಬೇಕಾದ್ರು ನಾನು ಅವನಿಗೆ ಕೊಡ್ತೇನೆ. ಅವನಿಗೆ ಸಿಹಿ ಅಂದ್ರೆ ತುಂಬಾ ಇಷ್ಟ. ಅದೆಲ್ಲ ಅವನಿಗೆ ಪಲ್ಯದ ಒಟ್ಟಿಗೆ ಇಷ್ಟ ಆಗುದಿಲ್ಲ ಊಟ, ಆದ್ರೂ ನಾನು ಈಗ ಜಬರ್ದಸ್ತಿ ತಿನ್ನಿಸ್ತಿದ್ದೇನೆ. ಮೀನು ಫ್ರೈ ಹಾಗೆಲ್ಲ ಕೊಡ್ತೇನೆ. ಅಂದ್ರೆ ಅವ್ರು ನೋಡ್ಲಿಕ್ಕೂ ಸಹ ತುಂಬಾ ಡಿಫ್ರೆಂಟ್ ಆಗಿ ಇದ್ರು. ಈಗ ನೋಡ್ಲಿಕ್ಕೆ ಇದ್ದಿದ್ದ, ಅವನನ್ನು ಹೆತ್ತಾಗ ನೀವು ನೋಡಿದ್ರೆ ನೀವೇ ಹೆದರ್ಬೇಕಿತ್ತು, ಅಷ್ಟು ಇದ್ದಿದ್ದ. ಓಕೆ. ಅಂದ್ರೆ ಇನ್ನೂ ವೈಟ್ ಇದ್ದರು? ವೈಟ್, ತುಂಬಾ ವೈಟ್, ಪೇಪರ್ ವೈಟ್. ಓಕೆ. ಸೊ ಏನು ವರ್ಡ್ ಸಹ ಮಾತಾಡುದಿಲ್ಲ? ಇಲ್ಲ. ಅಮ್ಮ ಅಂತಾನೂ ಸಹ ಇಲ್ಲ. ಭಜನೆ ಎಲ್ಲ ಹೇಳಿದ್ರೆ ತುಂಬಾ ಇಷ್ಟ, ಪದ್ಯ ಎಲ್ಲ ತುಂಬಾ ಇಷ್ಟ ಅವನಿಗೆ. ನಾನು ನೋಡಿದ್ದೆ ನಿಮ್ಮನ್ನ ಕೆಲವೊಂದು ಪ್ರೋಗ್ರಾಮ್ ನಲ್ಲಿ ಎಲ್ಲ ಅವ್ರನ್ನ ಕರ್ಕೊಂಡು ಬಂದಿದ್ದೆ. ಸೊ ಹೇಗೆ ಅಲ್ಲಿ ಸಹ ನೀವು ಮೇಂಟೈನ್ ಮಾಡ್ಬೇಕು? ಅದು ನನ್ಗೆ ಹೇಗೆ ಆಗ್ತದೆ, ಈಗ ನಂದು ದೊಡ್ಡ ಮಗ ಅಲ್ಲಿ ಇಲ್ಲಿ ಡ್ಯಾನ್ಸ್ ಎಲ್ಲ ಮಾಡ್ತಾನೆ, ನನ್ನ ಮನಸ್ಸಿಗೆ ಏನಾಗ್ತದೆ, ಅದು ನನ್ನ ಇದು ಮಗು ಕೂಡ ಸ್ವಲ್ಪ ಒಳ್ಳೇದಿದ್ದು ಇದು ಡ್ಯಾನ್ಸ್ ಮಾಡ್ತಿತ್ತು, ಅದಕ್ಕೆ ಮನಸ್ಸಿಗೆ ಏನಾಗ್ಬೋದು, ಅದಕ್ಕಂತ ನಾನು ಇವನನ್ನು ಕರ್ಕೊಂಡು ಹೋಗುದು. ಅಂದ್ರೆ ಅವ್ರು ಏನಾದ್ರು ಮಾಡಿದ್ರೆ ಏನಾದ್ರು ಹೇಳಿದ್ರೆ ಇವ್ರಿಗೆ ಅರ್ಥ ಆಗ್ತದ? ಅವನಿಗೆ ಭಜನೆ ಎಲ್ಲ ಸಾಂಗ್ ಮ್ಯೂಸಿಕ್ ಎಲ್ಲ ಇಷ್ಟ. ಆದ್ರೆ ಒಂದು ವಿಷಯ ಏನಂದ್ರೆ ಅವನಿಗೆ ನಮ್ಮ ಜವಾನ್ ನೆರ್ಮದಿ ಅಲ್ಲಿ ಪ್ರೋಗ್ರಾಮ್ ನಲ್ಲಿ ಅವನಿಗೆ ಇದಿತ್ತು, ಯಶೋಧ ಕೃಷ್ಣ ಇದರಲ್ಲಿ ನಾನು ಇವನನ್ನು ಕರ್ಕೊಂಡು ಹೋಗಿದ್ದೆ. ಅಲ್ಲಿ ಪ್ರೈಸ್ ಕೂಡ ಕೊಟ್ಟಿದ್ದಾರೆ ಯಶೋಧ ಕೃಷ್ಣದಲ್ಲಿ. ಇಷ್ಟೇ ಸೌಂಡ್, ಬೇರೆ ಏನಿಲ್ಲ, ಇಷ್ಟೇ. ಖುಷಿ ಆದ್ರೆ ಹೇಗೆ ನಿಮ್ಗೆ ಗೊತ್ತಾಗ್ತದೆ? ಖುಷಿ ಆದ್ರೆ ಅವನು ಕೈಯೆಲ್ಲ ಮೇಲೆ ಮಾಡಿ ನಲಿತಾನೆ. ಈಗ ನಾನ್ ಬಂದಾಗ ಅವ್ರು ಸಿಟ್ಟು ಮಾಡಿದ್ರ ಖುಷಿ ಪಟ್ರು ಅನ್ಕೊಂಡ್ರಿ? ಅಲ್ಲ, ಅವನಿಗೆ ಎಂತ ಆಗಿದ್ದು, ಈಗ ನಮ್ಮ ಮನೇಲಿ ಅವನಿಗೆ ತುಂಬಾ ಜನ ಅಂದ್ರೆ ತುಂಬಾ ಇಷ್ಟ. ನೀವು ಒಳಗೆ ಬಂದಾಗ ಅವನಿಗೆ ಆಯ್ತು ನಾವು ಎಲ್ಲಿಯಾದ್ರೂ ಹೋಗ್ತಿದ್ದೇವೆ. ಸೊ ಈಗ ನಾನು ನಿಮ್ಗೆ ಕೇಳುದು, ಈಗ ಮುಂಬೈನಲ್ಲಿ ಇದ್ದೀರಾ, ನಿಮ್ಮ ಜೀವನ ನಮ್ ಪ್ರತಿಯೊಬ್ಬರಿಗೂ ಅವ್ರವ್ರ ಜೀವನದ ಸ್ಟ್ರಗಲ್ ತುಂಬಾನೇ ಇದು. ಸೊ ನಮ್ಮ ಚಾನಲ್ ಇಂದ ನಾನು ನಿಮ್ಗೆ ಏನ್ ಸಹಾಯ ಮಾಡ್ಬೋದು? ಅದು ನೀವು ಏನ್ ಮಾಡ್ಬೋದು, ಅದು ನಿಮ್ಮ ಇಷ್ಟ. ನಾನು ಕೊಡಿ ಅಂತ ಹೇಳಲಿಕ್ಕೆ ಆಗುದಿಲ್ಲಲ್ಲ. ಓಕೆ. ಇಲ್ಲ ಅಂದ್ರೆ ಈಗ ನಿಮ್ಗೆ ಆರ್ಥಿಕವಾಗಿಯೂ ಸಮಸ್ಯೆ ಇದೆ ಅಂತೇಳಿ ನಾನು ನೀವು ಹೇಳುದು ಬೇಡ, ಅರ್ಥ ಆಗ್ತದೆ. ಬಟ್ ಅದ್ರ ಮಗುವಿನ ಭವಿಷ್ಯನೂ ಸಹ ನಿಮ್ಗೆ ಕಣ್ಣು ಮುಂದೆ ಇದೆ. ಹೇಳಿದ ಹಾಗೆ ಮುಂದೆ ಏನ್ ಪ್ರತಿಯೊಂದು ತಾಯಿಗೂ ಅಥವಾ ತಂದೆಗೂ ಯೋಚನೆ ಇರ್ತದೆ, ನಮ್ಮ ಮುಂದೆ ಮಗುವಿನ ಭವಿಷ್ಯ ಹೀಗಿರ್ಬೇಕು, ಅವನೇನೋ ಒಂದು ವ್ಯಕ್ತಿ ಆಗ್ಬೇಕು ಅನ್ನೋಂಥದ್ದು ಆಸೆ ಇರ್ತದೆ. ಅದು ನನ್ನ ಮನಸ್ಸಲ್ಲಿ ತುಂಬಾ ಉಂಟು. ನನ್ಗೆ ಇವನೊಂದು ಬಾಕಿ ಏನು ಬೇಡ, ಸ್ವಲ್ಪ ನಡೀದ್ರೆ ಅದೇ ನನ್ಗೆ ದೇವರು ಕೊಟ್ಟವರ. ನಡೆದು ಅವರವರ ಕೆಲಸ ಮಾಡ್ಕೊಂಡು ಅದೇ ದೊಡ್ಡವರ ನನಗೆ. ಸೊ ನಿಮ್ಗೆ ನಾವು ತುಂಬಾ ಥ್ಯಾಂಕ್ಸ್ ಹೇಳ್ಬೇಕು. ಯಾಕಂತ ಹೇಳಿದ್ರೆ ಎಷ್ಟೋ ಒಂದು ತಾಯಂದ್ರನ್ನ ನಾವು ನೋಡ್ತೀವಿ, ಇಂಥ ಒಂದು ಮಗು ಹುಟ್ಟಿದಾಗ ಎಲ್ಲೋ ಕರ್ಕೊಂಡೋಗಿ ಅನಾಥಾಶ್ರಮಕ್ಕೆ ಬಿಡುವವರು ಇದ್ದಾರೆ. ಅಲ್ಲ, ನನ್ಗೂ ಆಯ್ತು, ಕೆಲವರು ಹೇಳಿದ್ದಾರೆ ಹಾಗೆ, ನೀನು ಯಾಕೆ ಅವನನ್ನು ಅಲ್ಲಿ ಇಲ್ಲಿ ಕಂಡು ಎಲ್ಲಿ ಆದ್ರೂ ಆಶ್ರಮಕ್ಕೆ ನೀವು ಹಾಕ್ಬೋದಲ್ಲ. ನಾನು ಹೇಳಿದೆ, ನಾನು ಹೆತ್ತ ಮಗು, ನಾನು ಹೇಗೆ ಹಾಕುದು, ಹಾಗೆಲ್ಲ ನನ್ಗೆ ಬೇಕು ಅದು ಮಗು, ಹೇಗಿದ್ರು ನನ್ನ ಈ ಮಗು ಅಲ್ಲ, ನಾನು ಅದನ್ನು ಕಷ್ಟಪಟ್ಟು ಸಾಕ್ತೇನೆ ಅಂತ ಹೇಳಿದೆ. ಓಕೆ. ಸೊ ನೀವು ಯಾವತ್ತೂ ಹಾಗೆ ನಿಮ್ಮ ಮನಸ್ಸಿಗೆ ಇಲ್ಲ, ಅದು ಬರುದು ಬೇಡ. ಅಂದ್ರೆ ಈಗ ನಮ್ಗೆ ಕೆಲವೊಂದು ಪರ್ಸನಲಿ ಪ್ರಾಬ್ಲಮ್ ಇದ್ದಾಗ ಈಗ ನೀವು ಸಹ ಕೆಲ್ಸಕ್ಕೆ ಹೋಗ್ಬೇಕಾಗುತ್ತೆ ಅಂತ ಒಂದು ಪರಿಸ್ಥಿತಿಯಲ್ಲಿ ಅಂತ ಒಂದು ನನಗೆ ಜಾಸ್ತಿ ಪರಿಸ್ಥಿತಿ ಟೆನ್ಷನ್ ಆಗುದು.
ಇವನಿಗೆ ಹುಷಾರಿರುವುದಿಲ್ಲ. ಆವಾಗ ಮನಸ್ಸಲ್ಲಿ ಏನಾಗ್ತದೆ, ಇವನು ತುಂಬಾ ಸೀರಿಯಸ್ ಆಗಿ ಹೋಗ್ತಾನೆ ಆ ಟೈಮಲ್ಲಿ. ಆಗ ಇವನಿಗೆ ಹೇಳಲಿಕ್ಕೆ ಬರುದಿಲ್ಲ. ಆ ಟೈಮಲ್ಲಿ ನನ್ನ ಮನಸ್ಸಲ್ಲಿ ಒಂದು ಬರ್ತದೆ, ಮಗುವಿಗೆ ಏನಾದ್ರೂ ಕೊಡುದು, ನಾನಾದ್ರೂ ಏನಾದ್ರೂ ತಿನ್ನುದು, ಅಷ್ಟು ಆವಾಗ ಬರ್ತದೆ. ಬಾಕಿ ಟೈಮಲ್ಲಿ ಇಲ್ಲ. ಮಗು ಬಿಟ್ಟು ಹೋದ್ರೆ ಮಗು ಬೇರೆಯವರಿಗೆ ತೊಂದರೆ ಆಗ್ತದಲ್ಲ, ಆಗ ನಮ್ಗೆ ಅದು ಪರಿಹಾರ ಅಲ್ಲ. ಅದು ಆ ಟೈಮಲ್ಲಿ ಅವನಿಗೆ ಹೇಳಲಿಕ್ಕೆ ಬರುದಿಲ್ಲ. ಅವನು ತುಂಬಾ ಇದು ಮಾಡ್ತಿದ್ದು, ಅದು ಒಮ್ಮೊಮ್ಮೆ ಆಗ್ತದೆ ಅವನಿಗೆ ಹಾಗೆ. ಖಾಲಿ ಜ್ವರ ಬಂದಾಗ ಜ್ವರ ಅಲ್ಲ, ಅವನಿಗೆ ಫಿಟ್ಸ್ ಬರ್ತದಲ್ಲ, ಆ ಟೈಮಲ್ಲಿ ಅವನು 15 ದಿನ ಏನು ತಿನ್ನುದಿಲ್ಲ, ಹಾಗೆಲ್ಲ ಉಂಟು. ಏನು ತಿನ್ನುದಿಲ್ಲ, ಕುಡಿಯುವುದಿಲ್ಲ, ನೀರು ಕುಡಿತಾನೆ, ಬಾಕಿ ಏನು ತಿನ್ನುದಿಲ್ಲ ಅವನು 15 ದಿವಸ. ಆ ಟೈಮಲ್ಲಿ ತುಂಬಾ ಕಷ್ಟ ಆಗ್ತದೆ. ಅದು ಯಾವಾಗ ಅಂತ ಹೇಳಿದ್ರೆ ವರ್ಷಕ್ಕೆ ಹೀಗೆ ಬರ್ತಾ ಇರ್ತದೆ? ವರ್ಷಕ್ಕೆ 1-2-3 ಸಲ ಬರ್ತದೆ. ಸೊ ಆವಾಗ ನೀವು ತುಂಬಾ ಟೆನ್ಷನ್ ಇದು ಫುಲ್ ಸಪೋರ್ಟ್ ಸುಜಾತಕ್ಕೆ ಏನಾದ್ರು ಇದ್ರೆ ಅವರಿಗೊಂದು ಹೇಳಿದ್ರೆ ಅವರು ಎಂತಾದ್ರೂ ಇದು ಮಾಡಿ ಅಡ್ಜಸ್ಟ್ ಮಾಡಿ ಕೊಡ್ತಾರೆ. ನಾವೀಗ ಇವರು ಇರುವಂತ ಪರಿಸ್ಥಿತಿ ನಾವು ನೋಡ್ಬೋದು. ಎಷ್ಟೋ ಒಂದ್ರ ತಾಯಂದ್ರು ಸ್ವಲ್ಪ ಮಗು ಏನೋ ಓದ್ಲಿಲ್ಲ ಅಥವಾ ಔಟ್ ಮಾರ್ಕ್ಸ್ ತರಲಿಲ್ಲ ಅನ್ನುವಂಥ ಸಿಡಿಸುವಂಥ ಪೇರೆಂಟ್ಸು ಸಹ ಇದ್ದಾರೆ, ಪ್ರೆಷರ್ ಕೊಡುವಂಥವ್ರು ಇದ್ದಾರೆ. ಅಂಥವರಿಗೆ ಇದೊಂದು ಒಳ್ಳೆ ಉತ್ತಮವಾದಂಥ ಉದಾಹರಣೆ ಅಂತಲೇ ಹೇಳ್ಬೋದು. ಪ್ರತಿಯೊಂದರಲ್ಲೂ ಪ್ರೈಸ್ ಬರಬೇಕು, ಪ್ರತಿಯೊಂದರಲ್ಲೂ ಗಿಫ್ಟ್ ಬೇಕು, ಎಲ್ಲ ಕಡೆ ಹೋದಾಗ ಸಕ್ಸಸ್ ಬೇಕು ಅನ್ನೋರಿಗೆ ಇದೊಂದು ಒಳ್ಳೆ ಉದಾಹರಣೆ. ನಮ್ಮನ್ನ ಮುಂದೆ ಸಾಕಬೇಕು ಅಥವಾ ಮುಂದೆ ಅವ್ರು ಇನ್ನೇನೋ ಒಂದು ದೊಡ್ಡ ವ್ಯಕ್ತಿಯಾಗಿ ನಮ್ಮನ್ನ ರಾಯಲ್ ಲೈಫಲ್ಲಿ ಇಡಬೇಕು ಅನ್ನೋರಿಗೆ ಸುಜಾತಕ್ಕ ಬೆಸ್ಟ್ ಉದಾಹರಣೆ ಅಂತಲೇ ಹೇಳ್ಬೋದು. ಯಾವುದೇ ಸ್ವಾರ್ಥ ಇಲ್ಲದೆ ಅವ್ರ ಮಗುವಿನ ಅವರು ಸಾಕ್ತಾ ಇದ್ದಾರೆ. ಸೊ ನಾನು ನಮ್ಮ ಚಾನಲ್ ಮುಖಾಂತರ ಹೇಳೋದು ಇಷ್ಟೇ. ಸೊ ನಾವು ಎಷ್ಟೋ ಹಣನ ವೇಸ್ಟ್ ಮಾಡ್ತೀವಿ. ದಿನಕ್ಕೆ 100 ಅಲ್ದಿದ್ರು ತಿಂಗಳಿಗೆ 1,000ನಾದರೂ ಉಪಯೋಗಿಸಿ ಇಂಥವ್ರಿಗೆ ನಾವು ನೆರವಾಗಬೇಕು. ನಾನು ಒಂದು ಎಕ್ಸಾಂಪಲ್ ಹೇಳ್ತೀನಿ. ಬರ್ಡೇನ ನಾವು ಎಷ್ಟೋ ಜನ ಸೆಲೆಬ್ರೇಷನ್ ಮಾಡ್ತೀವಿ. ಅಂಥವರು ವೇಸ್ಟ್ ಹಣ ಮಾಡೋದಕ್ಕಿಂತ ಇಂಥವರಿಗೆ ಸಹಾಯ ಮಾಡಿ. ನಾನು ಸುಜಾತಕ್ಕನಿಗೆ ಸಹಾಯ ಮಾಡಿ ಅಂತಲೇ ನಾನು ಹೇಳ್ತಾ ಇಲ್ಲ, ಇಂಥವ್ರು ಎಷ್ಟೋ ಜನ ಇದ್ದಾರೆ, ಅಂಥವ್ರಿಗೆ ಸಹಾಯ ಮಾಡಿ. ದೇವ್ರ ಹುಂಡಿಗೆ ಹಾಕ್ತೀವಿ, 100,000 ನಾವು ದೇವ್ರ ಹುಂಡಿಗೆ ಹಾಕ್ತೀವಿ. ಅದ್ರ ಬದಲು ಇಂಥವ್ರಿಗೆ ಸಹಾಯ ಮಾಡಿ. ಆಗ ಅವ್ರಿಗೆ ಎಷ್ಟೋ ಒಂದು ದಿನದ ಖರ್ಚು ನಡೀತದೆ, ಅಥವಾ ಆ ಒಂದು ಮಗುವಿಗೆ ಸಹಾಯ ಆಗ್ತದೆ, ಅಥವಾ ಇಂಥವ್ರಿಗೆ ಒಂದು ಸಹಾಯ ಆಗ್ತದೆ ಅಂತ ನಾನು ನಮ್ಮ ಚಾನಲ್ ಮುಖಾಂತರ ನಾನು ಹೇಳೋದಕ್ಕೆ ಇಷ್ಟಪಡ್ತೆ. ಆಪ್ಕ ನಾಮಕ್ಕೆ ಶಾಶ್ವತ್ ಶೆಟ್ಟಿ ಹೇ. ಇವರಿಗೂ ಈಗ 9th ಸ್ಟ್ಯಾಂಡರ್ಡ್ ಅಂತ ಹೇಳಿದ್ರೆ, ಮುಂಬೈನಲ್ಲಿ 10th ಪಾಸ್ ಆದ ನಂತರ ಮಕ್ಕಳಿಗೆ ಇನ್ನಷ್ಟು ಖರ್ಚುಗಳಿರ್ತದೆ, ಇನ್ನಷ್ಟು ಜವಾಬ್ದಾರಿಗಳಂತಲೇ ಹೇಳ್ಬೋದು. ಅವ್ರನ್ನ ಓದಿಸ್ಬೇಕು, ಎಜುಕೇಷನ್ನ ಮುಗಿಸ್ಬೇಕು ಅನ್ನೋಂಥದ್ದು ಪ್ರತಿಯೊಂದು ತಂದೆ ತಾಯಿಗೆ ಇರ್ತದೆ. ಸೊ ಅವರ ಜೊತೆ ಅವರ ಒಂದು ಮಗುವಿನ ಭವಿಷ್ಯ ಅವ್ರ ಕಣ್ಣೆದುರಿದ್ರೆ ಇನ್ನೊಂದು ಮಗುವಿನ ಭವಿಷ್ಯನೂ ಸಹ ಇದೆ ಅಂತಲೇ ಹೇಳ್ಬೋದು. ಅವ್ರ ತಾಯಿ ಸಹ ಇಲ್ಲೇ ಇದ್ದಾರೆ, ಅವರಿಗೂ ಸಹ ಆಪರೇಷನ್ ಆಗಿದೆ. ನೀವೇನು ಕೆಲ್ಸಕ್ಕೆ ಹೋಗೋದಕ್ಕ? ನಾನು ಆಫೀಸ್ ಕ್ಲೀನ್ ಮಾಡಲಿಕ್ಕೆ. ಓಕೆ. ಅವರು ಸಣ್ಣ ಪುಟ್ಟ ಕೆಲಸಗಳನ್ನು ಮಾಡ್ಕೊಂಡು ಅವ್ರ ಜೀವನನ ಅವ್ರು ಮಾಡ್ಕೊಳ್ತಿದ್ದಾರೆ. ಸೊ ಅಂಥ ಪರಿಸ್ಥಿತಿಯಲ್ಲಿ ಇರುವವರಿಗೆ ಇಂಥವ್ರಿಗೆ ಸಹಾಯ ಮಾಡಬೇಕು ಅನ್ನೋಂಥದ್ದು ನಮ್ಮ ಚಾನಲ್ನ ಮುಖಾಂತರ ಎಷ್ಟೋ ಜನ ಸಹಾಯ ಮಾಡ್ತಾ ಇದ್ದಾರೆ. ಸೊ ಆದರೆ ನೀವು ನೋಡ್ತಾ ಇದ್ದೀರಾ ಪರಿಸ್ಥಿತಿನ ಹೇಳೋದು ಬೇಡ ಅನ್ನುವಂಥದ್ದು ನನ್ನ ಅಭಿಪ್ರಾಯ. ಈ ಕುಟುಂಬಕ್ಕೆ ಇನ್ನಷ್ಟು ದೇವರ ಶಕ್ತಿ ಕೊಡಲಿ, ಆಶೀರ್ವಾದ ಇರಲಿ ಅಂಥೇಳಿ ಹಾರೈಸ್ತೀನಿ. ಸೊ ತುಂಬ ಹೃದಯದ ಧನ್ಯವಾದ ಸುಜಾತಕ್ಕ. ಥ್ಯಾಂಕ್ ಯು.